ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಸ್ವಾಗತ ಸುಸ್ವಾಗತ ಈ ಒಂದು ಗುಡ್ ಫ್ರೈಡೇ ಸೀರೀಸ್ನ ವೀಡಿಯೋಸ್ಗೆ. ಈ ಒಂದು ಈಸ್ಟರ್ ಅಂದರೆ ಏನು, ಈ ಪುನರುತ್ಥಾನದ ದಿನ ಅಂದರೆ ಏನು, ಇದು ಯಾಕೆ ಇಂಪಾರ್ಟೆಂಟ್ ತಿಳ್ಕೊಬೇಕಾ? ಈ ವಿಡಿಯೋನ ನೋಡಿ. ಈ ಈಸ್ಟರ್ ಅಂದರೆ ಏನು, ಈ ಪುನರುತ್ಥಾನದ ದಿನ ಅಂದರೆ ಏನು? ಯೇಸು ಸ್ವಾಮಿ ಪ್ರವಾದನೆ ಮಾಡಿದ ಹಾಗೆ ಆತನು ಸಾವಿನಿಂದ, ಪಾಪದಿಂದ, ಶಾಪದಿಂದ, ಆತನ ಮರಣದಿಂದ 3ನೇ ದಿನದಲ್ಲಿ ಆತನು ಎದ್ದೇಳುತ್ತಾನೆ. ಆ ಎದ್ದಂಥ ದಿನವನ್ನು ಪುನರುತ್ಥಾನ ದಿನವಾಗಿ, ಈಸ್ಟರ್ ಆಗಿ ಕ್ರೈಸ್ತವರಾಗಿರಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅನೇಕ ಜನರು ಇದನ್ನು ಒಂದು ದೊಡ್ಡ ಹಬ್ಬವಾಗಿ, ಒಂದು ದೊಡ್ಡ ಆಚರಣೆಯಾಗಿ ಅವರು ಸೆಲೆಬ್ರೇಟ್ ಮಾಡೋದನ್ನು ನಾವು ನೋಡ್ಬೋದು. ಹಾಗಾದರೆ ಈ ಈಸ್ಟರ್ ಅಥವಾ ಪುನರುತ್ಥಾನದ ದಿನದ ಒಂದು ಪ್ರಾಮುಖ್ಯತೆ ಏನು ಅಂತಂದರೆ, ಇಡೀ ಪ್ರಪಂಚದಲ್ಲೇ, ಇಡೀ ದೇಶಗಳಲ್ಲೇ ಯಾರೋ ಒಬ್ಬ ವ್ಯಕ್ತಿ ಕೂಡ ಸಾವಿನಿಂದ ಬದುಕುಳಿದಂಥ ವ್ಯಕ್ತಿ ಯಾರೂ ಇಲ್ಲ. ಸಾವಿನಿಂದ ಗೆದ್ದು ಬಂದಂಥ ಯಾರು ಕೂಡ ಒಂದು ಎಕ್ಸಾಂಪಲ್ ಆಗಿ, ಉದಾಹರಣೆ ಆಗಿ ನಾವು ಕೊಡೋಕ್ಕಾಗಲ್ಲ. ಒಂದೇ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಅದು ಯೇಸು ಸ್ವಾಮಿ ಮಾತ್ರ. ಆತನು ಆಲ್ರೆಡಿ ಪ್ರವಾದನೆ ಮಾಡಿದನೋ, ಆ ಪ್ರವಾದನೆ ಮಾಡಿದ ಅನುಸಾರವಾಗಿ ಆತನು 3ನೇ ದಿನದಲ್ಲಿ ಎದ್ದು ಬಂದು ಆತನು ಮರಣವನ್ನು, ಶಾಪವನ್ನು, ಸೈತಾನನನ್ನು, ಆತನ ಕುತಂತ್ರಗಳನ್ನು ಎಲ್ಲವನ್ನು ಆತನು ಮುರಿದು ಆತನು ಪುನರುತ್ಥಾನನಾಗಿ ಎದ್ದು ಬರೋದನ್ನು ನಾವು ಒಂದು ಸಂಭ್ರಮ ರೀತಿಯಲ್ಲಿ, ಒಂದು ಕಾರ್ಯಕ್ರಮ ರೀತಿಯಲ್ಲಿ, ಒಂದು ಹಬ್ಬದ ರೀತಿಯಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ನಮ್ಮ ಒಂದು ಪುನರುತ್ಥಾನ ದಿನ, ಅದೇ ಆ ಒಂದು ಈಸ್ಟರ್ ಆಗಿ ಹಲವಾರು ಸಭೆಗಳಲ್ಲಿ ಹಲವಾರು ಜನಗಳು, ಹಲವಾರು ಸಮುದಾಯಗಳು, ಬರೀ ಕ್ರೈಸ್ತವರು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಈ ಒಂದು ಸೆಲೆಬ್ರೇಷನ್, ಒಂದು ಸಾವನ್ನು ಗೆದ್ದು ಬಂದಂಥ ಒಂದು ವ್ಯಕ್ತಿಯ ಸೆಲೆಬ್ರೇಷನನ್ನು ಹಲವಾರು ಜನ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಬಿಟ್ಟರೆ ಯಾವ ಒಬ್ಬ ವ್ಯಕ್ತಿ ಕೂಡ ಸಾವನ್ನು ಗೆದ್ದು ಬಂದಿರುವಂಥ ಉದಾಹರಣೆಗಳು ಇಲ್ಲವೇ ಇಲ್ಲ.